ಪಾಠ 2 ಸಂಖ್ಯೆಗಳು. ಹಿಂದಿನ ತರಗತಿಯಲ್ಲಿ 0ಯಿಂದ 99ರವರೆಗಿನ ಸಂಖ್ಯೆಗಳನ್ನು ಓದುವುದು ಮತ್ತು ಬರೆಯುವುದನ್ನು ಕಲಿತಿರುವೆ. ಈಗ ಸಂಖ್ಯೆಗಳನ್ನು ಗುಂಪು ಮಾಡುವುದನ್ನು ಕಲಿಯೋಣ. ಇಲ್ಲಿ 1 ರೂಪಾಯಿಯ ನಾಣ್ಯಗಳನ್ನು ಗುಂಪು ಮಾಡಿದಾಗ 1 ರೂಪಾಯಿಯ 10 ನಾಣ್ಯಗಳ 9 ಗುಂಪುಗಳು ಮತ್ತು 6 ಬಿಡಿಗಳು ಉಳಿದಿವೆ. ಅಂದರೆ ಒಟ್ಟು 96 1 ರೂಪಾಯಿಯ ನಾಣ್ಯಗಳಿವೆ. 10 ಮತ್ತು ಬಿಡಿಗಳ ಗುಂಪು ಮಾಡುವುದರಿಂದ ಎಣಿಸುವುದು ತುಂಬಾ ಸುಲಭ. 10ರ ಗುಂಪು ಮಾಡಲು ಆಗದೆ ಉಳಿದ ಅಂಕಿಯನ್ನು ಬಿಡಿಗಳು ಎನ್ನುತ್ತೇವೆ. ಈಗ ಇಲ್ಲಿರುವ 22 ಮಣಿಗಳನ್ನು 10 ಮತ್ತು ಬಿಡಿ ಗುಂಪುಗಳಾಗಿ ಮಾಡಿದಾಗ 10ರ 2 ಗುಂಪುಗಳು ಮತ್ತು ಉಳಿದ ಅಂಕಿ 2. ಅಂದರೆ 2 10ಗಳು ಮತ್ತು 2 ಬಿಡಿಗಳು, ಒಟ್ಟು 22 ಮಣಿಗಳು. ಇಲ್ಲಿ 1 ಮಣಿ ಎಂದರೆ 1 ಬಿಡಿ, 10ರ 1 ಗುಂಪು ಎಂದರೆ 1 10 ಅಥವಾ 10 ಬಿಡಿಗಳು. ಹೂವುಗಳನ್ನು ಸಂಖ್ಯೆಗೆ ಅನುಗುಣವಾಗಿ 10 ಮತ್ತು ಬಿಡಿಗಳ ಗುಂಪುಗಳಾಗಿ ಮಾಡೋಣ. 10ರ 1 ಗುಂಪು ಮತ್ತು 3 ಬಿಡಿಗಳು. ಸಂಖ್ಯೆಗಳನ್ನು 10 ಮತ್ತು ಬಿಡಿ ಸ್ಥಾನಗಳಲ್ಲಿ ಬರೆಯುವುದು. ಇಲ್ಲಿ ಕೆಲವು ಮಣಿಗಳಿವೆ. ಅವುಗಳನ್ನು 10 ಮತ್ತು ಬಿಡಿಗಳಾಗಿ ಗುಂಪು ಮಾಡು. 5 10ಗಳು ಮತ್ತು 4 ಬಿಡಿಗಳು. ಈಗ ಸ್ಥಾನಬೆಲೆ ಪಟ್ಟಿಯ ಮೇಲೆ ಬಿಡಿ ಸ್ಥಾನ ಸೂಚಿಸಲು ಬಿ ಎಂದು, 10ರ ಸ್ಥಾನ ಸೂಚಿಸಲು ಹ ಎಂದು ಗುರುತಿಸಿದೆ. ಗುಂಪು ಮಾಡಿರುವ ಸಂಖ್ಯೆಗಳನ್ನು ಅವುಗಳ ಸ್ಥಾನದಲ್ಲಿ ಬರೆ. 5 10ಗಳು ಮತ್ತು 4 ಬಿಡಿಗಳು. ಈ ಸಂಖ್ಯೆಯನ್ನು ಹೀಗೆ ಬರೆಯುತ್ತೇವೆ. ಇದನ್ನು 54 ಎಂದು ಓದುತ್ತೇವೆ. ಈಗ ಸ್ಥಾನಬೆಲೆ ಮತ್ತು ಮುಖಬೆಲೆಯ ಬಗ್ಗೆ ತಿಳಿದುಕೊಳ್ಳೋಣ. 66. ಈ ಸಂಖ್ಯೆಯನ್ನು ಸ್ಥಾನಬೆಲೆ ಪಟ್ಟಿಯಲ್ಲಿ ಬರೆದಾಗ ಸ್ಥಾನಬೆಲೆ ಪಟ್ಟಿಯ ಮೇಲಿರುವ ಬೆಲೆಯನ್ನು ಮುಖಬೆಲೆ ಎನ್ನುತ್ತೇವೆ. ಸ್ಥಾನಗಳಿಗೆ ಅನುಗುಣವಾಗಿ ಅದು ಹೊಂದುವ ಬೆಲೆಯನ್ನು ಸ್ಥಾನಬೆಲೆ ಎನ್ನುತ್ತೇವೆ. ಅಂದರೆ ಬಿಡಿ ಸ್ಥಾನದಲ್ಲಿನ ಸಂಖ್ಯೆಯ ಸ್ಥಾನಬೆಲೆ 6 ಮತ್ತು 10ರ ಸ್ಥಾನದಲ್ಲಿನ ಸಂಖ್ಯೆಯ ಸ್ಥಾನಬೆಲೆ 6 10ಗಳು ಅಂದರೆ 60 ಆಗುತ್ತದೆ. ಬಿಡಿ ಸ್ಥಾನದಲ್ಲಿನ ಅಂಕಿಯ ಮುಖಬೆಲೆ ಮತ್ತು ಸ್ಥಾನಬೆಲೆ ಸಮನಾಗಿರುತ್ತದೆ. ಸ್ಥಾನಬೆಲೆಗನುಗುಣವಾಗಿ ಸಂಖ್ಯೆಗಳನ್ನು ವಿಸ್ತರಿಸಿ ಬರೆಯಬಹುದು. ಬಿಡಿ ಮತ್ತು 10ರ ಸ್ಥಾನಗಳನ್ನು ಮಣಿಕಟ್ಟಿನಲ್ಲಿಯೂ ತೋರಿಸಬಹುದು. ಮಣಿಕಟ್ಟು 2 ಕಡ್ಡಿಗಳನ್ನು ಹೊಂದಿದೆ. ಒಂದು ಕಡ್ಡಿಯು 10ರ ಸ್ಥಾನವನ್ನು, ಇನ್ನೊಂದು ಕಡ್ಡಿಯು ಬಿಡಿಯ ಸ್ಥಾನವನ್ನು ತೋರಿಸುತ್ತದೆ. ಉದಾಹರಣೆಗೆ 1 ಮಣಿ 10ರ ಸ್ಥಾನದಲ್ಲಿದೆ, ಅಂದರೆ 1 10. 3 ಮಣಿಗಳು ಬಿಡಿ ಸ್ಥಾನದಲ್ಲಿವೆ, ಅಂದರೆ 3 ಬಿಡಿಗಳು. 1 10 ಮತ್ತು 3 ಬಿಡಿಗಳನ್ನು 13 ಎಂದು ಓದುತ್ತೇವೆ. ಇನ್ನೊಂದು ಉದಾಹರಣೆ, 2 ಮಣಿಗಳು 10ರ ಸ್ಥಾನದಲ್ಲಿವೆ, ಅಂದರೆ 2 10ಗಳು. 0 ಮಣಿ ಬಿಡಿ ಸ್ಥಾನದಲ್ಲಿದೆ, ಅಂದರೆ 0 ಬಿಡಿಗಳು. 2 10 ಮತ್ತು 0 ಬಿಡಿಗಳನ್ನು 20 ಎಂದು ಓದುತ್ತೇವೆ. ಈಗ ಸಂಕ್ಷಿಪ್ತ ರೂಪದಲ್ಲಿರುವ ಸಂಖ್ಯೆಗಳನ್ನು ವಿಸ್ತರಣಾ ರೂಪದಲ್ಲಿ ಬರೆಯುವುದು. 32 30 ಕೂಡಿಸು 2. ಅದೇ ರೀತಿ ವಿಸ್ತರಣಾ ರೂಪದಲ್ಲಿರುವ ಸಂಖ್ಯೆಗಳನ್ನು ಸಂಕ್ಷಿಪ್ತ ರೂಪದಲ್ಲಿ ಬರೆಯುವುದು. 40 ಕೂಡಿಸು 8 48. ಈಗ ಹಿಂದಿನ, ಮುಂದಿನ ಮತ್ತು ಮಧ್ಯದ ಸಂಖ್ಯೆಗಳು. ಹಿಂದಿನ ಸಂಖ್ಯೆ. ಉದಾಹರಣೆಗೆ ನಾನು 15. ನನ್ನ ಹಿಂದಿನ ಸಂಖ್ಯೆ ಯಾವುದು? ಒಂದು ಸಂಖ್ಯೆಯ ಹಿಂದಿನ ಸಂಖ್ಯೆ ಪಡೆಯಲು ಆ ಸಂಖ್ಯೆಯಿಂದ ಒಂದನ್ನು ಕಳೆಯಬೇಕು. 15 - 1 = 14. 15ರ ಹಿಂದಿನ ಸಂಖ್ಯೆ 14. ಈಗ ಮುಂದಿನ ಸಂಖ್ಯೆ. ಉದಾಹರಣೆಗೆ ನಾನು 17. ನನ್ನ ಮುಂದಿನ ಸಂಖ್ಯೆ ಯಾವುದು? ಒಂದು ಸಂಖ್ಯೆಯ ಮುಂದಿನ ಸಂಖ್ಯೆ ಪಡೆಯಲು ಆ ಸಂಖ್ಯೆಯಿಂದ ಒಂದನ್ನು ಕೂಡಿಸಬೇಕು. 17 ಕೂಡಿಸು 1 = 18. 17ರ ಮುಂದಿನ ಸಂಖ್ಯೆ 18. ಕ್ರಮಾನುಗತ ಸಂಖ್ಯೆಗಳಲ್ಲಿ ನಿರ್ದಿಷ್ಟ ಸಂಖ್ಯೆಯ ಬಲಭಾಗದ ಸಂಖ್ಯೆ ಮುಂದಿನ ಸಂಖ್ಯೆ ಮತ್ತು ಎಡಭಾಗದ ಸಂಖ್ಯೆ ಹಿಂದಿನ ಸಂಖ್ಯೆ ಆಗಿರುತ್ತದೆ. ಹಿಂದಿನ ಸಂಖ್ಯೆ ಮತ್ತು ಮುಂದಿನ ಸಂಖ್ಯೆಯ ನಡುವೆ ಇರುವ ಸಂಖ್ಯೆಯೇ ಮಧ್ಯದ ಸಂಖ್ಯೆ. ಈಗ ಚಿಕ್ಕ ಸಂಖ್ಯೆ ಮತ್ತು ದೊಡ್ಡ ಸಂಖ್ಯೆ. ಉದಾಹರಣೆಗೆ ಮರದ ಮೇಲಿರುವ ಪಕ್ಷಿಗಳನ್ನು ಗಮನಿಸು. 1ನೇ ಮರದ ಮೇಲೆ 10 ಪಕ್ಷಿಗಳಿವೆ. 2ನೇ ಮರದ ಮೇಲೆ 6 ಪಕ್ಷಿಗಳಿವೆ. ಇಲ್ಲಿ 1ನೇ ಮರದ ಮೇಲೆ ಹೆಚ್ಚು ಪಕ್ಷಿಗಳಿವೆ. ಆದ್ದರಿಂದ 10 ಮತ್ತು 6ರಲ್ಲಿ 10 ದೊಡ್ಡ ಸಂಖ್ಯೆ, 6 ಚಿಕ್ಕ ಸಂಖ್ಯೆ. ಅದೇ ರೀತಿ ಗರಿಷ್ಠ ಸಂಖ್ಯೆ ಮತ್ತು ಕನಿಷ್ಠ ಸಂಖ್ಯೆ. ಉದಾಹರಣೆಗೆ 6 10 ಮತ್ತು 4ರಲ್ಲಿ ಅತ್ಯಂತ ದೊಡ್ಡ ಸಂಖ್ಯೆ ಅಂದರೆ ಗರಿಷ್ಠ ಸಂಖ್ಯೆ 10 ಮತ್ತು ಅತ್ಯಂತ ಚಿಕ್ಕ ಸಂಖ್ಯೆ ಅಂದರೆ ಕನಿಷ್ಠ ಸಂಖ್ಯೆ 4. ಒಂದಂಕಿ ಮತ್ತು ಎರಡಂಕಿ ಸಂಖ್ಯೆಗಳಲ್ಲಿ ಎರಡಂಕಿ ಸಂಖ್ಯೆ ದೊಡ್ಡದು. ಕೊಟ್ಟಿರುವ 2 ಸಂಖ್ಯೆಗಳು 2 ಅಂಕಿಗಳನ್ನು ಹೊಂದಿದ್ದರೆ ಮೊದಲು 10ರ ಸ್ಥಾನವನ್ನು ಹೋಲಿಸಬೇಕು. ಅವುಗಳಲ್ಲಿ ಯಾವುದು ದೊಡ್ಡದೋ ಅದು ದೊಡ್ಡ ಸಂಖ್ಯೆ. 10ರ ಸ್ಥಾನಗಳು ಸಮನಾಗಿದ್ದಾಗ ಬಿಡಿ ಸ್ಥಾನದಲ್ಲಿ ದೊಡ್ಡ ಅಂಕಿಯನ್ನು ಹೊಂದಿರುವುದು ದೊಡ್ಡ ಸಂಖ್ಯೆ. ಈಗ ಏರಿಕೆ ಕ್ರಮ ಮತ್ತು ಇಳಿಕೆ ಕ್ರಮ. ಮೊದಲು ಏರಿಕೆ ಕ್ರಮ. ಹೀಗೆ ಕ್ರಮವಾಗಿ ಚಿಕ್ಕ ಸಂಖ್ಯೆಯಿಂದ ದೊಡ್ಡ ಸಂಖ್ಯೆಯವರೆಗೆ ಕ್ರಮವಾಗಿ ಜೋಡಿಸುವುದಕ್ಕೆ ಏರಿಕೆ ಕ್ರಮ ಎನ್ನುತ್ತೇವೆ. ಮೇಲಕ್ಕೆ ಏರುವುದು ಏರಿಕೆ ಕ್ರಮ. ಈಗ ಈ ಸಂಖ್ಯೆಗಳನ್ನು ಏರಿಕೆ ಕ್ರಮದಲ್ಲಿ ಬರೆಯೋಣ. ಕೊಟ್ಟಿರುವ ಸಂಖ್ಯೆಗಳಲ್ಲಿ ಅತ್ಯಂತ ಚಿಕ್ಕ ಸಂಖ್ಯೆಯನ್ನು ಗುರುತಿಸಿ
ಮೊದಲನೇ ಸ್ಥಾನದಲ್ಲಿ ಬರೆಯಬೇಕು. ಉಳಿದ ಸಂಖ್ಯೆಗಳಲ್ಲಿ ಅತ್ಯಂತ ಚಿಕ್ಕ ಸಂಖ್ಯೆಯನ್ನು ಗುರುತಿಸಿ ಎರಡನೇ ಸ್ಥಾನದಲ್ಲಿ ಬರೆ. ಉಳಿದಿರುವ 2 ಸಂಖ್ಯೆಗಳಲ್ಲಿ ಚಿಕ್ಕ ಸಂಖ್ಯೆಯನ್ನು ಗುರುತಿಸಿ ಮೂರನೇ ಸ್ಥಾನದಲ್ಲಿ ಬರೆ. ಉಳಿದಿರುವ ಒಂದು ಸಂಖ್ಯೆಯನ್ನು ಕೊನೆಯ ಸ್ಥಾನದಲ್ಲಿ ಬರೆ. ಅದು ಆ ಸಂಖ್ಯೆಗಳಲ್ಲಿ ಅತ್ಯಂತ ದೊಡ್ಡ ಸಂಖ್ಯೆಯಾಗಿದೆ. ಈಗ ಈ ಸಂಖ್ಯೆಗಳ ಏರಿಕೆ ಕ್ರಮ ಹೀಗಿದೆ. ಈಗ ಇಳಿಕೆ ಕ್ರಮ. ಹೀಗೆ ಕ್ರಮವಾಗಿ ದೊಡ್ಡ ಸಂಖ್ಯೆಯಿಂದ ಚಿಕ್ಕ ಸಂಖ್ಯೆಯವರೆಗೆ ಕ್ರಮವಾಗಿ ಜೋಡಿಸುವುದಕ್ಕೆ ಇಳಿಕೆ ಕ್ರಮ ಎನ್ನುತ್ತೇವೆ. ಕೆಳಗೆ ಇಳಿಯುವುದು ಇಳಿಕೆ ಕ್ರಮ. ಈಗ ಈ ಸಂಖ್ಯೆಗಳನ್ನು ಏರಿಕೆ ಕ್ರಮದಲ್ಲಿ ಬರೆಯೋಣ. ಕೊಟ್ಟಿರುವ ಸಂಖ್ಯೆಗಳಲ್ಲಿ ಅತ್ಯಂತ ದೊಡ್ಡ ಸಂಖ್ಯೆಯನ್ನು ಗುರುತಿಸಿ ಮೊದಲನೇ ಸ್ಥಾನದಲ್ಲಿ ಬರೆಯಬೇಕು. ಉಳಿದ ಸಂಖ್ಯೆಗಳಲ್ಲಿ ಅತ್ಯಂತ ದೊಡ್ಡ ಸಂಖ್ಯೆಯನ್ನು ಗುರುತಿಸಿ ಎರಡನೇ ಸ್ಥಾನದಲ್ಲಿ ಬರೆ. ಉಳಿದಿರುವ 2 ಸಂಖ್ಯೆಗಳಲ್ಲಿ ದೊಡ್ಡ ಸಂಖ್ಯೆಯನ್ನು ಗುರುತಿಸಿ ಮೂರನೇ ಸ್ಥಾನದಲ್ಲಿ ಬರೆ. ಉಳಿದಿರುವ ಒಂದು ಸಂಖ್ಯೆಯನ್ನು ಕೊನೆಯ ಸ್ಥಾನದಲ್ಲಿ ಬರೆ. ಅದು ಆ ಸಂಖ್ಯೆಗಳಲ್ಲಿ ಅತ್ಯಂತ ಚಿಕ್ಕ ಸಂಖ್ಯೆಯಾಗಿದೆ. ಈಗ ಈ ಸಂಖ್ಯೆಗಳ ಇಳಿಕೆ ಕ್ರಮ ಹೀಗಿದೆ. ಈಗ ಕೊಟ್ಟಿರುವ ಅಂಕಿಗಳಿಂದ ಸಂಖ್ಯೆಗಳನ್ನು ರಚಿಸೋಣ. ಉದಾಹರಣೆಗೆ 2 ಮತ್ತು 6 ಈ ಅಂಕಿಗಳನ್ನು ಬಳಸಿ ಎರಡಂಕಿಯ ಚಿಕ್ಕ ಸಂಖ್ಯೆಯನ್ನು ರಚಿಸೋಣ. 2 ಮತ್ತು 6ರಲ್ಲಿ ಚಿಕ್ಕ ಅಂಕಿ 2. 2ನ್ನು ಸ್ಥಾನಬೆಲೆ ಪಟ್ಟಿಯ 10ರ ಸ್ಥಾನದಲ್ಲಿ ಬರೆ. ಉಳಿದ 6ನ್ನು ಸ್ಥಾನಬೆಲೆ ಪಟ್ಟಿಯ ಬಿಡಿ ಸ್ಥಾನದಲ್ಲಿ ಬರೆ. 2 ಮತ್ತು 6ನ್ನು ಬಳಸಿ ರಚಿಸಬಹುದಾದ ಎರಡಂಕಿಯ ಚಿಕ್ಕ ಸಂಖ್ಯೆ 26. ಈಗ ಇದೇ ಅಂಕಿಗಳನ್ನು ಬಳಸಿ ಎರಡಂಕಿಯ ದೊಡ್ಡ ಸಂಖ್ಯೆಯನ್ನು ರಚಿಸೋಣ. 2 ಮತ್ತು 6ರಲ್ಲಿ ದೊಡ್ಡ ಅಂಕಿ 6. 6ನ್ನು ಸ್ಥಾನಬೆಲೆ ಪಟ್ಟಿಯ 10ರ ಸ್ಥಾನದಲ್ಲಿ ಬರೆ. ಉಳಿದ 2ನ್ನು ಸ್ಥಾನಬೆಲೆ ಪಟ್ಟಿಯ ಬಿಡಿ ಸ್ಥಾನದಲ್ಲಿ ಬರೆ. 2 ಮತ್ತು 6ನ್ನು ಬಳಸಿ ರಚಿಸಬಹುದಾದ ಎರಡಂಕಿಯ ದೊಡ್ಡ ಸಂಖ್ಯೆ 62. ಈಗ ಇನ್ನೊಂದು ಉದಾಹರಣೆ. 0 ಮತ್ತು 7 ಈ ಅಂಕಿಗಳನ್ನು ಬಳಸಿ ಎರಡಂಕಿಯ ಚಿಕ್ಕ ಸಂಖ್ಯೆ ಮತ್ತು ದೊಡ್ಡ ಸಂಖ್ಯೆಯನ್ನು ರಚಿಸೋಣ. 0 ಮತ್ತು 7ನ್ನು ಬಳಸಿ ಎರಡಂಕಿಯ ಚಿಕ್ಕ ಸಂಖ್ಯೆ ರಚಿಸಲು ಸಾಧ್ಯವೇ? ಯೋಚಿಸು. ಎರಡಂಕಿ ಸಂಖ್ಯೆಯನ್ನು ರಚಿಸುವಾಗ 10ರ ಸ್ಥಾನದಲ್ಲಿ 0ಯನ್ನು ಬಳಸಿದ್ದಲ್ಲಿ ಅದು ಒಂದಂಕಿಯ ಸಂಖ್ಯೆ ಆಗಿರುತ್ತದೆಯೇ ಹೊರತು ಎರಡಂಕಿ ಸಂಖ್ಯೆಯಾಗಿರುವುದಿಲ್ಲ. ಆದ್ದರಿಂದ 0 ಮತ್ತು 7ನ್ನು ಬಳಸಿ ಎರಡಂಕಿಯ ಒಂದು ದೊಡ್ಡ ಸಂಖ್ಯೆಯನ್ನು ಮಾತ್ರ, ಅಂದರೆ 70ನ್ನು ಮಾತ್ರ ರಚಿಸಲು ಸಾಧ್ಯ. ಹೆಚ್ಚಿನ ಆಸಕ್ತಿದಾಯಕ ವಿಷಯಗಳಿಗಾಗಿ ಸಬ್ಸ್ಕ್ರೈಬ್ ಆಗಿ. ನಮ್ಮ ಲೈಬ್ರರಿ